ಈ ಬೆಂಗಳೂರಾಗ ಇಂಥ ನುಗ್ಗೆಕಾಯಿ ತಕೊಂಬಕೋರು 10 ರೂಪಾಯಿ ಒಂದು ಹೇಳ್ತಾರೆ. ಗಿಡದಾಗಿದ್ದ ಸಾರು ಮಾಡೋದಂತ ಕಿತ್ಕೊಂಡೆ, ಸಾರ್ಗೆ ಏನು ಇರಲಿಲ್ಲ. ಏನು ನಿನ್ನ ಕೈಗಿರೋದು ನುಗ್ಗೆಕಾಯಿ ಗಿಡದಾಗಿದ್ದ ಸಾರು ಮಾಡೋದಂತ ಕಿತ್ಕೊಂಡೆ, ಸಾರ್ಗೆ ಏನು ಇರಲಿಲ್ಲ. ಈ ಬೆಂಗಳೂರಾಗ ಇಂಥ ನುಗ್ಗೆಕಾಯಿ ತಕೊಂಬಕೋರು 10 ರೂಪಾಯಿ ಒಂದು ಹೇಳ್ತಾರೆ. 10 ರೂಪಾಯಿ ಮೊನ್ನೆಲ್ಲ 600 ರೂಪಾಯಿ ಕೆಜಿ ನುಗ್ಗೆಕಾಯಿ. ಅದಕ್ಕೆ ಹಳ್ಳಿನೇ ವಾಸಿ ಜೀವನ ಮಾಡೋಕ್ಕೆ. ಈ ಬೆಂಗಳೂರು ಇದ್ರೆ ಬಂದಿದ್ದ ಸಂಬಳ ಎಲ್ಲ ಅಲ್ಲೇ ಖಾಲಿ ಆಗ್ತೈತಿ. ನುಗ್ಗೆಕಾಯಿ ತಿನ್ನೋಕ್ಕಾಗಲ್ಲ ಅಂತ. ನುಗ್ಗೆಕಾಯಿ ತಿನ್ನೋಕ್ಕೆ ಆಗಲ್ಲ ಸಂಬಳದಾಗಿ. ಇದೆ ನುಗ್ಗೆ ಗಿಡ ನೋಡಿ. ಏ ಅಮ್ಮ ಬಲ್ತೇವನಮ್ಮ ನುಗ್ಗೆಕಾಯಿ ಬಿಡ ಬಲ್ತೇವಂತೆ. ಇದೆ ನಮ್ಮ ನುಗ್ಗೆ ಗಿಡ. ಸೊಪ್ಪೆಲ್ಲ ಉದ್ರೋಯ್ತಲ್ಲ ಮತ್ತೆ ಚಿಗುರುತ್ತಾ ನೋಡಿ. ಕಿತ್ಕಾಲದಲ್ಲಿ ಹಂಗೆ ಬಲ್ತು ಹೋಗ್ಬಿಟ್ಟಿದೆ ನುಗ್ಗೆಕಾಯಿ. ಬೆಂಗಳೂರಾಗೆ ಮೊನ್ನೆಲ್ಲ 600 ರೂಪಾಯಿ ಕೆಜಿ ಆಗಿತ್ತು ನುಗ್ಗೆಕಾಯಿ. ಇಲ್ಲಿ ಸಾರು ಮಾಡ್ಕೊಂಡು ತಿನ್ನೋರು ಇಲ್ಲ. ನೋಡಿ ನುಗ್ಗೆ ಮರ ಹತ್ತು ತನೀರ. ಈಗ ಬೋರ್ಡ್ ಹತ್ತುತ್ತಾನೆ. ಹತ್ತದ ಏಯ್ ಚೇತು ಹೇಳ ಇಲ್ಲಿ ನಾಶಕ್ಕೆಲ್ಲ ಪಡ್ಕೋಬಾರ್ದು ಹೇಳ. ಇವತ್ತು ನಾವು ಹೊಲ್ದಕ್ಕೆ ಬಂದಿದ್ದೀವಿ. ಏಯ್ ಹಿಂಗೆಲ್ಲ ಹೇಳ್ಕೊಡ್ದು. ಸ್ಟಾರ್ಟಿಂಗ್ ಹೆಂಗಿರ್ಬೇಕು ಹೇಳು. ಆಯ್ ಗೆಳೆಯರೇ ಈ ಥರನೇ ಇರ್ಬೇಕು. ಹೇಳು. ಆಯ್ ಗೆಳೆಯರೇ, ಇವತ್ತು ನಾವು ಹೊಲ್ದಕ್ಕೆ ಬಂದಿದ್ದೀವಿ. ಹುಲ್ಲು ಕೊಯ್ಕೊಂಡು ಹೋಗ್ಬಿಟ್ಟು ಮನೆ ತಕ್ಕೆ ಹಸುಗೆ ಹುಲ್ಲು ಹಾಕಿ ಆಮೇಲೆ ಹಾಲು ಕರಿತಾ ಹಾಲು ಕರೆದು ಹಾಲು ಡೈರಿಗೆ ಹಾಕ್ಬಂದು ಆಮೇಲೆ ರಾತ್ರಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಆಮೇಲೆ ಬೆಳಿಗ್ಗೆ ತಿರ್ಗಿ ಬಂದು ತೀಟ್ಕೆ ಸುಬ್ಬ ಇಲ್ಲ ಇದು. ತೀಟ್ಕೆ ಸುಬ್ಬ ಇಲ್ಲ ನೋಡ್ರಿ. ಅವನ ಜೊತೆ ಮಾಡ್ಬೇಕು ಇರ್ಬೇಕು ಅಂತ ಹೇಳ್ತಿರೋದು. ಅವನೇ ಎಸೆಯೋದು ಎಲ್ಲ ಮುರ್ದಾಕಿ ಆಮೇಲೆ ಅವ್ನ ಸೆಟಲ್ ಬ್ಯಾಟ್ ತಗೊಂಡು ಇಲ್ಲಿ ಒಯ್ದಿದ್ದ. ಹೌದಾ? ಆಮೇಲೆ ಬೆಂಗಳೂರಾಗಿದ್ದಾಗ ಧನು ಅಣ್ಣ ಬಾಟ್ಲಿ ತಗೊಂಡು ಹೊಡೆದಿದ್ದ. ಇದು ನಿಂಬೆ ಹಣ್ಣಿನ ಗಿಡ ನೋಡಿ 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 ನೋಡಿ. ಏಯ್ ಕೀಳ್ಬೇಡ್ರಿ. ಜೋಬಲ್ಲಿ ಇಟ್ಕ, ನೈಟು ದೆವ್ವ ಬರುತ್ತೆ. ಇದು ಕೊತ್ತಂಬರಿ ಗಿಡ. ಕೊತ್ತಂಬರಿ ಸೊಪ್ಪು ಅಲ್ಲ ನೋಡಿ, ಅದು ಮಾವಿನಕಾಯಿ ಗಿಡ. ಅವರೆಲ್ಲ ನೋಡೋರು ಕಣ ಹೆಸರು. ಅವೆಲ್ಲ ಗಿಡಗಳ ಹೆಸರು ಗೊತ್ತು ಅವರಿಗೆ. ಇದೇ ಗಿಡದ ಹೆಸರೆಲ್ಲ ಗೊತ್ತು. ಇಲ್ಲೇನು ಮಾಡಿದ್ವಿ? ಏಯ್ ಅಲ್ಲೇನು ಅಡಿಕೆ ಗೋಟವು ಏನು ಮಾಡಿದ್ವಿ ಅಂದ್ರೆ ಕಟ್ ಮಾಡಿ ಒಳಗೆಲ್ಲ ತೂತ ಮಾಡಿ ನೀರು ಹಾಕಿ ಒಂದು ದಿವಸ ಇಟ್ಟೋಗಿದ್ವಿ. 2 ದಿವಸ 3 ದಿವಸ ಅದಕ್ಕೆ ಒಂದು ಜ್ಯೂಸ್ ಆಗಿತ್ತು ಕುಡಿದ್ವಿ. ಭಾಳ ಚೆನ್ನಾಗಿತ್ತು. ಜೀರಿಗೆ ಎಲ್ಲ ಹಾಕಬೇಕು. ಇಲ್ಲಿ ನಮ್ಮ ತೋಟದಲ್ಲಿ ಈ ಅಡಿಕೆ ಗಿಡದ್ದು ಒಂಬಾಳಿಗೆನ ಜೇನಿಕೆ ಐತೆ. ಬನ್ನಿ ತೋರಿಸ್ತೀನಿ. ಇರ ಕಾಣಿಸಲ್ಲ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ನೋಡಿ ಜೇನಿಲ್ಲಿ ನೋಡಿ ಗಾಯ್ಸ್, ಅದೇ ಜೇನುಗೂಡು ಬ್ಲಾಕ್ ಕಾಣಿಸಲ್ಲ ಜೇನಿಕೆ. ನೋಡಿ ಇಲ್ಲಿ ನಿನಗೆ ಕಡಿಯೋದು. ನೋಡಿ ಗಾಯ್ಸ್, ಇವೆ ಜೇನು. ನೋಡಿ ಇಷ್ಟಲ್ಲ ಒಂದ್ಸತಿ ಕುಟ್ಟು ನೋಡಿ ಹಿಡ್ಕೊಂತೀವಿ ಇಲ್ಲಿ ತೆಗೀರ. ನಮ್ಮ ಮಾವ ಹುಲ್ ಕೊಯ್ತಿದ್ದಾನೆ. ತಕೊಂಡೋಗಿ ಹಸಿಗೆ ಹಾಕಿ
ಆಮೇಲೆ ನಮ್ಮವು 2 ಹಸ ಇದ್ದಾವೆ. ಈಗ ಹುಲ್ಲು ತಗೊಂಡೋಗಿ ಹಸಿಗೆ ಹಾಕಿ ಸಗಣಿ ಬಾಸಿ ಹಾಲು ಕರೆದು ಡೈರಿಗೆ ಹಾಕಬೇಕು. ಆ ಹಸಿನಿಂದ ನಮಗೆ ಜೀವನ ನಡೀತಾ ಐತೆ. ಈಗ ಒಂದು ಕೂಲಿಗಿನ ಹೆಚ್ಚಷ್ಟು ಆದಾಯ ಬರ್ತೈತೆ ಆ ಹೊಸ ಸಾಕಿರೋದ್ರಿಂದನ. ಕಷ್ಟಪಟ್ಟರೆ ಹಸಿನಿಂದ ಭಾಳ ಸುಖ ಐತೆ. ನಾವು ನಮ್ಮ ಮಗ ಇವಾಗ ಹುಲ್ಲು ತಗೊಂಡು ಹೋಗ್ತೀವಿ.